ಅಂಬೇಡ್ಕರ್ ಅವರ ಒಂದು ನಾವು ಮತ್ತೆ ಮತ್ತೆ ಕೋಟ್ ಮಾಡುವಂತಹ ಒಂದು ಸ್ಟೇಟ್ಮೆಂಟ್ ಇದೆ. ನೀವು ಯಾವುದೇ ಒಂದು ಸಮುದಾಯದ ಏಳಿಗೆಯನ್ನ ಅಳಿಬೇಕಾದ್ರೆ ಅದರಲ್ಲಿರುವ ಹೆಣ್ಮಕ್ಳ ಸ್ಥಿತಿಗತಿಯನ್ನ ನೋಡ್ರಿ. ಇದನ್ನು ಅವರು ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಅನ್ವಯಿಸಿ ಹೇಳಿದ್ರು. ಈ ರೀತಿ ಹೆಣ್ಮಕ್ಳ ಸ್ಥಿತಿಗತಿಯನ್ನ ಒಂದು ಸಮುದಾಯದ ಅಥವಾ ಒಂದು ಸಮಾಜದ ಅಭಿವೃದ್ಧಿಯ ಸ್ಕೇಲನ್ನಾಗಿ ಪರಿಗಣಿಸಿರೋ ಮನುಷ್ಯನಷ್ಟು ಮಹಿಳಾ ಪರವಾಗಿ ಬಹುಶಃ ಯಾರೂ ಯೋಚನೆ ಮಾಡಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೀಗ ಅಂಬೇಡ್ಕರ್ ಅವರ ಕ್ರಿಯೆಗಳ ಬಗ್ಗೆ, ಅವರ ಚಿಂತನೆಗಳ ಬಗ್ಗೆ ನೋಡಿದವಾಗ ನಮಗೆ ಹೊಳೆಯೋದು ಏನಪ್ಪಾ ಅಂತಂದ್ರೆ, ಅವರು ಕೇವಲ ಲಿಪ್ ಸರ್ವೀಸಿಗೆ ಅವರನ್ನ ಸೀಮಿತಗೊಳಿಸ್ಕೊಳ್ಳಿಲ್ಲ. ನಮ್ಮಲ್ಲಿ ತುಂಬಾ ಜನ ಮಹಿಳಾ ಪರವಾಗಿ ಯೋಚನೆ ಮಾಡೋರು, ಮಾತಾಡೋರು ಇದ್ದಾರೆ. ಆದರೆ ನೀವು ತಾಲೂಕಾ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಸಾಹಿತ್ಯ ಸಭೆಗಳು ಅಥವಾ ಇನ್ಯಾವುದಾದ್ರೂ ಸಭೆ ಹೋದ್ರೆ ಇಡೀ ವೇದಿಕೆ ಮೇಲೆ ಹೂ ಕೊಡ್ಲಿಕ್ಕೆ ಅಥವಾ ವಂದನಾರ್ಪಣೆ ಮಾಡ್ಲಿಕ್ಕೆ ಬಿಟ್ರೆ ಯಾರು ಹೆಣ್ಮಕ್ಳಿರಲ್ಲ. ಇವರಿಲ್ಲಲ್ಲ, ಪಾಪ್ಯುಲೇಷನ್ ಅಲ್ಲಿ 50% ಇರುವಂತ ಹೆಣ್ಮಕ್ಳು ಸಭೆ ಮೇಲೆ ಒಬ್ರು ಇಲ್ವಲ್ಲ ಅಂತ ಅವ್ರ ಆಬ್ಸೆನ್ಸ್ ಯಾರನ್ನು ಕಾಡದೇ ಇಲ್ಲ. ಹೆಸರಿಗೆ ಯಾರೋ ಒಬ್ರೊಬ್ರು ನೆನಪಿನ ಕಾಣಿಕೆ ಕೊಡ್ಲಿಕ್ಕೆ ಬರ್ತಾರೆ, ಇಲ್ಲ ಪ್ರಾರ್ಥನೆ ಹೇಳಲಿಕ್ಕೆ ಬರ್ತಾರೆ, ಸ್ವಾಗತ ಗೀತೆ ಹಾಡ್ಲಿಕ್ಕೆ ಬರ್ತಾರೆ. ಹೀಗೆ ಚಂದದ ಅಂದದ ಒಂದು ಗ್ಲಾಮರಸ್ ರೋಲನ್ನ ಹೆಣ್ಮಕ್ಳಿಗೆ ಅಥವಾ ಒಂದು ವಿನಯದ ರೋಲನ್ನ ಕೊಡ್ತಾರೆ ಹೊರತು ಹೆಣ್ಣಿನ ಬೌದ್ಧಿಕತೆ ತುಂಬಾ ಜನರಿಗೆ ಬೇಡ. ಇವಾಗ ಇಂಥ ಬರೀ ಲಿಪ್ ಸರ್ವೀಸಿನ ಕಾಲದಲ್ಲಿ, ಎಲ್ಲವೂ ಸಂಕೇತಗೊಂಡಿರುವಂತಹ ಇವತ್ತಿನ ಕಾಲದಲ್ಲಿ ಅಂಬೇಡ್ಕರ್ ಈಗ ಒಂದು 70-80 ವರ್ಷದ ಕೆಳಗೆ ಅವರು ತಮ್ಮ ಮಾತುಗಳನ್ನ ಬರೀ ಲಿಪ್ ಸರ್ವೀಸ್ ಆಗಿ ತೋರಿಸಲಿಲ್ಲ. ಡಿಪ್ರೆಸ್ ಕ್ಲಾಸ್ ವಿಮೆನ್ಸ್ ಅಸೋಸಿಯೇಷನ್ ಅನ್ನ ಶುರು ಮಾಡಿದ್ರು ಅವರು. 1928ರಲ್ಲಿ ನಾಗ್ಪುರದಲ್ಲಿ ಡಿಪ್ರೆಸ್ ಕ್ಲಾಸ್ ವಿಮೆನ್ಸ್ ಅಸೋಸಿಯೇಷನ್ನಿನ ಸಭೆ ಆದವಾಗ 3000 ಹೆಣ್ಮಕ್ಳು ಸೇರಿದ್ದಾರೆ. ಅವರು ಮಾತುಗಳಿಂದ ಎಷ್ಟು ಜನ ಪ್ರಭಾವಿತರಾದರು, ಎಷ್ಟೋ ಜನ ಪತ್ರಿಕೆಗಳನ್ನ ಶುರು ಮಾಡಿದ್ರು, ಕತೆ ಕವಿತೆಗಳನ್ನ ಬರೆದ್ರು, ಲಾವಣಿ ಕಟ್ಟಿ ಹಾಡಿದ್ರು, ಆತ್ಮಕಥೆಗಳನ್ನ ಬರೆದ್ರು, ಎಷ್ಟು ಜನ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡು ಭಿಕ್ಕುಣಿಯರಾದ್ರು, ಪತ್ರಿಕೆನ ಶುರು ಮಾಡಿ ರಾಧಾಬಾಯಿ ವಡಾಳೆ ಇರ್ಬೋದು, ತುಳಸಿಬಾಯಿ ಬಣಸೋಡೆ, ಎಷ್ಟೇ ನಾವು ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ಊರ್ಮಿಳಾ ಪವಾರ್ ಬರ್ದಿರೋ ವಿ ಆಲ್ಸೋ ಮೇಡ್ ಹಿಸ್ಟ್ರಿನ ಒಂದ್ಸಲ ಓದ್ಬೇಕು. ಅದರೊಳಗೆ ಅದರ ಎಲ್ಲದರ ಅದ್ಭುತವಾದ ದಾಖಲೆ ಇದೆ. ಇದೆಲ್ಲ ಯಾಕೆ ಕಾರಣ ಆಯ್ತು ಅಂದ್ರೆ, ಅಂಬೇಡ್ಕರ್ ಕೇವಲ ತಮ್ಮ ಮಹಿಳಾ ಪರತೆಯನ್ನ ಬರಹಕ್ಕಷ್ಟೇ ಸೀಮಿತಗೊಳಿಸಲಿಲ್ಲ, ಅದನ್ನ ಕ್ರಿಯೆಗಿಳಿಸಿದ್ರು. ಮಹಾಡ್ ಸತ್ಯಾಗ್ರಹದ ವೇಳೆ ಅಲ್ಲಿ ದೊಂಬಿ ಆಗ್ಬೋದು, ಗಲಾಟೆ ಆಗ್ಬೋದು ಅಂತ ಗೊತ್ತಿದ್ರೂ ಸಹ 500 ಹೆಣ್ಮಕ್ಳು ಮಹಾಡ್ ಸತ್ಯಾಗ್ರಹದ ಚಳವಳಿಯಲ್ಲಿ ಪಾಲ್ಗೊಂಡಿದ್ರು. ಕಾಳಾರಾಮ್ ದೇವಾಲಯ ಪ್ರವೇಶ ಸಂದರ್ಭದಲ್ಲೂ ಕೂಡ ಹೆಣ್ಮಕ್ಳಿದ್ರು. ಮತ್ತು ಅಂಬೇಡ್ಕರ್ ಒಂದು 4 ಪತ್ರಿಕೆಗಳನ್ನ ಹೊರಗೆ ತಂದ್ರು. ಬಹಿಷ್ಕೃತ ಭಾರತ, ಮೂಕನಾಯಕ, ಸಮತಾ ಮತ್ತೆ ಜನತಾ. ಆ ಎಲ್ಲ ಪತ್ರಿಕೆಗಳಲ್ಲಿ ಅವರು ಮುಖ್ಯವಾಗಿ ಚರ್ಚೆಗೆ ಎತ್ಕೊಳ್ತಾ ಇದ್ದಿದ್ದೆ ಮಹಿಳಾ ಇಶ್ಯೂಗಳನ್ನ. ಇದೆಲ್ಲವುದನ್ನು ಅಂಬೇಡ್ಕರ್ ನಿಜವಾಗಿ ಹೇಗೆ ಒಂದು ತಾಯ್ತನದ ಜೀವಾಗಿತ್ತು, ಹೇಗೆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ತಿದ್ರು ಅನ್ನೋದು ಗೊತ್ತಾಗುತ್ತೆ.